ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್. ತುಂಬಾನೇ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬಿಸಿಬೇಳೆಬಾತ್ನ ಟೇಸ್ಟಿಯಾಗಿ ಮಾಡೋದು ತುಂಬ ಕಷ್ಟ ಅನ್ನೋರಿಗೂ ಈಸಿ ಮೆಥಡ್ನಲ್ಲಿ ಇವತ್ತು ಬಿಸಿಬೇಳೆಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈ ಬಿಸಿಬೇಳೆಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿಬೇಳೆಬಾತ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲು ಒಂದು ಬೌಲ್ಗೆ 1 ಕಪ್ನಷ್ಟು ನಾನಿಲ್ಲಿ ರೈಸ್ನ ತಗೊಂಡಿದ್ದೀನಿ. ನಾನಿಲ್ಲಿ ಇವತ್ತು ಬಿಸಿಬೇಳೆಬಾತ್ಗೆ ರೇಷನ್ ಅಕ್ಕಿನ ಬಳಸ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿಲಿ ಮಾಡೋದ್ರಿಂದ ಬಿಸಿಬೇಳೆಬಾತ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಕಪ್ನಲ್ಲಿ ಅಳತೆ ಮಾಡಿಕೊಂಡು 1 ಕಪ್ನಷ್ಟು ನಾನಿಲ್ಲಿ ತೊಗರಿಬೇಳೆನ ತಗೋತಾ ಇದ್ದೀನಿ. ತೊಗರಿಬೇಳೆನ ನಿಮ್ಮ ಇಷ್ಟದಂತೆ ನೀವು ಸೇರಿಸ್ಕೋಬಹುದು. 1 ಕಪ್ ಅಕ್ಕಿಗೆ ಹಾಗೆ ಅರ್ಧ ಕಪ್ನಷ್ಟು ಬೇಳೆನೂ ಕೂಡ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿಗೆ 1 ಕಪ್ನಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಾಗೂ ಬೇಳೆನ ವಾಶ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಗೂ 7 ರಿಂದ 8 ಪೀಸಸ್ ಅಷ್ಟು ಗೋಡಂಬಿನ ಸೇರಿಸ್ಕೊಂಡು ಕಡಲೆ ಬೀಜ ಹಾಗೂ ಗೋಡಂಬಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 3 ಒಣಮೆಣಸಿನಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ 2 ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಇದಕ್ಕೆ ವೆಜಿಟೇಬಲ್ಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕ್ಯಾರೆಟ್ ಹಾಗೆ 5 ಹುರುಳಿಕಾಯಿ, 1 ನವಿಲುಕೋಸು ಹಾಗೆ ಅರ್ಧ ಕಪ್ನಷ್ಟು ನಾನಿಲ್ಲಿ ಹಸಿ ಬಟಾಣಿನ ತಗೊಳ್ತಾ ಇದ್ದೀನಿ. ಬಿಸಿಬೇಳೆಬಾತ್ಗೆ ನೀವಿಲ್ಲಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತರಕಾರಿನ ಸೇರಿಸ್ಕೋಬಹುದು. ಅಷ್ಟೇ ಸೇರಿಸ್ಬೇಕು ಇಷ್ಟೇ ಸೇರಿಸ್ಬೇಕು ಅಂತ ಏನಿಲ್ಲ. ಇದ್ರ ಜೊತೆಗೆ ಒಂದು ಸಣ್ಣದಾಗಿರುವಂತಹ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ 1 ಟೊಮೆಟೊನು ಸಹ ಸೇರಿಸ್ಕೊಂಡು ತರಕಾರಿ ಫ್ರೈ ಆಗಲಿಕ್ಕೆ ಅಂತೇಳಿ ಸ್ವಲ್ಪ ಉಪ್ಪು ಹಾಗೆ ಚಿಟಿಕೆ ಅರಿಶಿಣದ ಪುಡಿನ ಸೇರಿಸ್ಕೊಂಡು 2 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಬಿಸಿಬೇಳೆಬಾತ್ನ ಮಾಡೋದಕ್ಕೆ ಆಲೂಗೆಡ್ಡೆ ಹಾಗೂ ಹೂಕೋಸನ್ನೆಲ್ಲ ಸೇರಿಸ್ಕೊಳ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಸೇರಿಸ್ಕೊಂಡು ನಾವಿಲ್ಲಿ ಬಿಸಿಬೇಳೆಬಾತ್ನ ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿ ಇಟ್ಟಿದ್ದೆ. ಅಂತ ನಾನಿಲ್ಲಿ ಹುಣಸೆ ಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪದಾರ್ಥಗಳನ್ನೆಲ್ಲ ಸೇರಿಸಿದ ನಂತರ 3 ರಿಂದ 4 ನಿಮಿಷ ಇದನ್ನ ಗೊಜ್ಜು ರೀತಿ ಆಗೋ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಆಲ್ರೆಡಿ ತೊಳೆದಿಟ್ಕೊಂಡಿರುವಂತಹ ಬೇಳೆ ಹಾಗೂ ಅಕ್ಕಿನ ಸೇರಿಸ್ಕೊಂಡು ಒಮ್ಮೆ ತರಕಾರಿ ಜೊತೆ ಅಕ್ಕಿ ಹಾಗೂ ಬೇಳೆನ ಮಿಕ್ಸ್ ಮಾಡಿಕೊಂಡು ನಾವು ಯಾವ ಕಪ್ನಲ್ಲಿ ಅಕ್ಕಿ ಹಾಗೂ ಬೇಳೆನ ಮೆಜರ್ಮೆಂಟ್ ಮಾಡಿ ತಗೊಂಡ್ವಿ ಅದೇ ಕಪ್ನಲ್ಲಿ ನಾನು 5 ಕಪ್ನಷ್ಟು ನೀರನ್ನು ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೇರಿಸಿರುವಂತಹ ನೀರಿಗೆ ಬಿಸಿಬೇಳೆಬಾತ್ ತುಂಬ ಗಟ್ಟಿಯಾಗಿಯೂ ಬರಲ್ಲ ಹಾಗೆ ತುಂಬ ತೆಳುವಾಗಿಯೂ ಬರಲ್ಲ, ಮೀಡಿಯಂ ಕನ್ಸಿಸ್ಟೆನ್ಸಿಲಿರುತ್ತೆ. ನಿಮಗೆ ಬಿಸಿಬೇಳೆಬಾತ್ ಸ್ವಲ್ಪ ತೆಳುವಾಗಿ ಬೇಕು ಅಂತ ಹೇಳಿದ್ರೆ 6 ರಿಂದ 7 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರನ್ನು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಆಲ್ರೆಡಿ ತರಕಾರಿ ಫ್ರೈ ಮಾಡಲಿಕ್ಕೆ ಉಪ್ಪನ್ನು ಸೇರಿಸಿದ್ವಿ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 3 ವಿಷಲ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ 3 ವಿಷಲ್ ಆಗಿದೆ, ಪ್ರೆಷರ್ ಕೂಡ ರಿಲೀಸ್ ಆಗಿದೆ. ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ನೀವೇ ಇಲ್ಲಿ ನೋಡ್ಬೋದು ತುಂಬಾನೇ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ರೆಡಿ ಆಗಿದೆ ಅಂತ ಹೇಳಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಬಿಸಿಬೇಳೆಬಾತ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಬಿಸಿಬೇಳೆಬಾತ್ನ ತುಂಬಾ ಇಷ್ಟಪಡ್ತಾರೆ. ನೀವು ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂತ ಹೇಳಿದ್ರೆ 2 ಕಪ್ನಷ್ಟು ನೀರನ್ನು ಹೆಚ್ಚಿಗೆ ಸೇರಿಸ್ಕೋಬೇಕಾಗುತ್ತೆ. ರೆಡಿಯಾಗಿರುವಂತಹ ಬಿಸಿಬೇಳೆಬಾತ್ನ ನಾನಿಲ್ಲಿ ಖಾರ ಬೂಂದಿ ಹಾಗೂ ಮೊಸರು ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಬಾತ್ನ ತುಂಬ ವಿಧಾನದಲ್ಲಿ ಮಾಡ್ತಾರೆ. ನಾನಿವತ್ತು ಒಂದೇ ಸಾರಿ ಕುಕ್ಕರ್ನಲ್ಲಿ ಮಾಡಿ ತೋರಿಸಿದ್ದೀನಿ. ಹಾಗೆ ಇದಕ್ಕೆ ನಿಮಗೆ ಬೇಕು ಅಂತ ಹೇಳಿದ್ರೆ 1 ಟೀ ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ಕೋಬಹುದು. ಬೆಲ್ಲ ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ, ಬೆಲ್ಲನ ಸೇರಿಸಲೇಬೇಕು ಅಂತ ಏನಿಲ್ಲ. ನಾನಿವತ್ತು ಇಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇಲ್ಲ. ಇವತ್ತಿನ ಬಿಸಿಬೇಳೆಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ಅಡುಗೆಗಳು ನಿಮಗೆ ಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.